ಹಲೋ ಎವ್ರಿವನ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಎಂಡ್ ಮಾಡ್ದೇನೆ ವಿತೌಟ್ ಸ್ಕಿಪ್ ಮಾಡ್ದೇನೆ ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗಿನ ಕಾಲದಲ್ಲಿ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತೀರ. ಸೊ ಈ ವಿಡಿಯೋ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಗೌರ್ಮೆಂಟ್ ಜಾಬ್ ಇದಾಗಿರುತ್ತೆ, ಗಂಟೆಗೆ ಒಂದು 900 ರೂಪಾಯಿ ಸಂಪಾದನೆ ಮಾಡುವಂಥ ಜಾಬ್ ಇದಾಗಿರುತ್ತೆ. ಸೊ ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು, ಕೆಲಸದ ಡೀಟೇಲ್ಸ್ ಹೇಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ನಾವು ಕ್ರೋಮಿಗೆ ಹೋಗಿ ಅದಾದಮೇಲೆ ಅಲ್ಲಿ ಸರ್ಚ್ ಕೊಡಬೇಕಾಗುತ್ತೆ. RESPIN IISC ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು. ರೆಸ್ಪಿನ್ IISC ಅಂಥೇಳಿ ನಾವು ಟೈಪ್ ಮಾಡಿ ಸರ್ಚ್ ಕೊಡಬೇಕಾಗುತ್ತೆ. ಈಗ ನಮಗೆ ಡೌನ್ಲೋಡ್ ಆಗುತ್ತೆ. 3 ಡಾಟ್ಸಲ್ಲಿ ನೀವು ಡೆಸ್ಕ್ಟಾಪ್ ಸೈಟ್ ಅಂತೇಳಿ ಅದು ಆನ್ ಇದೆಯಾ ನೋಡ್ಕೊಳ್ಳಿ. ಅದು ಕರೆಕ್ಟಾಗಿ ಆನ್ ಇರಬೇಕಾಗುತ್ತೆ ಅಪ್ಲೈ ಮಾಡಬೇಕಾದ್ರೆ. ಈಗ ನಾನು ಕೊಟ್ಟಿದ್ದೀನಿ, ಡೌನ್ಲೋಡ್ ಆಗ್ತಾಯಿದೆ ನೋಡಿ ಇವಾಗ ಬಂತು. respin@iisc.ac ಅಂತೇಳಿ ಬಂತಲ್ವ, ಇದನ್ನು ನಾವು ಕ್ಲಿಕ್ ಮಾಡಬೇಕು. ನೀವು ಜಿಮೇಲ್ ID ಇಲ್ಲ ಅಂದರೆ ಕರೆಕ್ಟಾಗಿ ನೀವು ಜಿಮೇಲ್ IDಯನ್ನು ಕ್ರಿಯೇಟ್ ಮಾಡ್ಕೊಂಡಿರಬೇಕು. ಸೊ ಅದಕ್ಕೇ ಇಮೇಲ್ ಬರುತ್ತೆ ನಿಮಗೆ ಒಂದು ವೇಳೆ ಸೆಲೆಕ್ಟ್ ಆಗಿದ್ದರೆ. ಸೊ ಈಗ ನೋಡ್ಬೋದು, ನಾನು ಇದಕ್ಕೆ ಕ್ಲಿಕ್ ಮಾಡಿದ್ದೀನಿ. ಇದೀಗ ಡೌನ್ಲೋಡ್ ಆಗುತ್ತೆ. ನೋಡಿ ಇವಾಗ ಡೌನ್ಲೋಡ್ ಆಗಿದೆ. ಇಲ್ಲಿ ಕೊಟ್ಟಿರುವಂಥದ್ದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸ್ಪೀಚ್ ರೆಕಾಗ್ನಿಷನ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಫೈನಾನ್ಸ್ ಫಾರ್ ಪುವರ್ ಇನ್ ಇಂಡಿಯಾ ಅಂತ ಇದೆ. ಇದೆಲ್ಲ ನೀವು ಬೇಕಿದ್ದರೆ ಒಂದು ಸಲ ಓದ್ಕೊಳ್ಬೋದು, ಅರ್ಥ ಆಗುತ್ತೆ. ಸೊ ಇಂಡಿಯಾದಲ್ಲಿ ಅಗ್ರಿಕಲ್ಚರಲ್ಲಿ ಹೆಲ್ಪ್ ಮಾಡಲಿಕ್ಕೆ ಇರುವಂಥ ಆ್ಯಪ್ ಇದಾಗಿದೆ. ಆಗಿ ಯಾವ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಿಂದಿ, ಬೆಂಗಾಲಿ, ತೆಲುಗು, ಮಲಯಾಳಿ, ಯಾವ ಲ್ಯಾಂಗ್ವೇಜ್ ನಿಮಗೆ ಕಂಫರ್ಟಾಗಿ ಫ್ಲೂಯೆಂಟಾಗಿ ಬರುತ್ತೆ ಇನ್ಫಾರ್ಮೇಷನನ್ನು ಹುಡುಕಿ ಕೊಡುವಂಥದ್ದು. ಅಗ್ರಿಕಲ್ಚರಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಫಾರ್ಮರ್ಸು, ಸೊ ಅವರಿಗೆ ನಾವು ನಮ್ಮ ಒಂದು ವಾಯ್ಸ್ ರೆಕಾರ್ಡನ್ನು ಕಳಿಸೋದ್ರ ಮುಖಾಂತರ ಅವರಿಗೆ ಹೆಲ್ಪ್ ಆಗುವಂಥ ಜಾಬ್ ಇದಾಗಿದೆ. ಸೊ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡಿದಾಗ ಅಲ್ಲಿ ಕೆಳಗಡೆ ವ್ಯೂ ಆಲ್ ಅಂತ ಆಪ್ಷನ್ ಇರುತ್ತೆ, ನೋಡ್ಬೋದು. ಈ ರೀತಿ ಬಂದರೆ ನಿಮಗೆ ಡೆಸ್ಕ್ಟಾಪ್ ಆನ್ ಇಲ್ಲ ಅಂದರೆ ಈ ರೀತಿ ಬರುತ್ತೆ. ಸೊ ನೀವು ಡೆಸ್ಕ್ಟಾಪನ್ನು ಆನ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕಿಗೆ ಹೋಗಿ ಅಲ್ಲಿ ವಾಪಸ್ ನೀವು ವ್ಯೂ ಆಲ್ ಅಂತ ಕೊಡಬೇಕಾಗುತ್ತೆ. ಒಂದು ನಿಮಿಷ, ಇಲ್ಲಿ ನೋಡ್ತಾ ಇರ್ಬೋದು ನೀವು ವ್ಯೂ ಆಲ್ ಅಂತ ಕೊಟ್ಟಾದಮೇಲೆ ಯಾವ ರೀತಿ ಆಪ್ಷನ್ ಬರುತ್ತೆ ಅಂತೇಳಿ. ಸ್ಪೀಚ್ ರೆಕಾರ್ಡಿಂಗ್ ಅಂತ ಆಪ್ಷನ್ ಸಿಗುತ್ತೆ ನೋಡಿ ಮೇಲ್ಗಡೆ ಸ್ಪೀಚ್ ರೆಕಾರ್ಡಿಂಗ್ ಅಂತ ಆಪ್ಷನ್ ಇದೆ. ಅದನ್ನು ನೀವು ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಜಾಬ್ ಪ್ರೊಫೈಲ್ ನೇಮ್ ಅಂತ ಕೊಟ್ಟಿದ್ದಾರೆ. ಸ್ಪೀಚ್ ರೆಕಾರ್ಡಿಂಗ್ ಇನ್ ಯುವರ್ ಲೋಕಲ್ ಡಿಸ್ಟ್ರಿಕ್ಟ್ ಅಂತೇಳಿ. ಲೋಕಲ್ ಡಿಸ್ಟ್ರಿಕ್ಟಲ್ಲಿ ನಮಗೆ ಕೆಲಸ ಸಿಗುವಂಥದ್ದು. ಹಾಗೆ ಇಲ್ಲಿ ಸ್ಕಿಲ್ಸನ್ನು ಕೊಟ್ಟಿದ್ದಾರೆ. ಶುಡ್ ಬಿ ಏಬಲ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ನೇಟಿವ್ ಲ್ಯಾಂಗ್ವೇಜ್ ಅಂಥೇಳಿ. ನಮ್ಮ ನೇಟಿವ್ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕರೆಕ್ಟಾಗಿ ಗೊತ್ತಿರಬೇಕು. ಹಾಗೆ ಫ್ಲೂಯೆಂಟಾಗಿ ಓದೋದಕ್ಕೆ ಬರಬೇಕು. ಮತ್ತು ಹ್ಯಾವಿಂಗ್ ಅ ಡಿಗ್ರಿ ಇನ್ ನೇಟಿವ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಪ್ಷನಲ್, ಆಗಿರಲೇಬೇಕು ಅಂತ ಏನಿಲ್ಲ. ಮತ್ತು ಮಸ್ಟ್ ಹ್ಯಾವ್ ಅ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್. ಇದಕ್ಕೆ ಈ ಕೆಲಸನ ಮಾಡಬೇಕು ಅಂತಾದರೆ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಇರಲೇಬೇಕು. ಆಲ್ಮೋಸ್ಟ್ ಇವಾಗ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಹಾಗೆ ಶುಡ್ ಹ್ಯಾವ್ ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ. ಇಂಟರ್ನೆಟ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ದಿಸ್ ವರ್ಕ್ ಕ್ಯಾನ್ ಬಿ ಡನ್ ಫ್ರಮ್ ಎನಿವೇರ್ ಅಂತ ಇದೆ. ಎಲ್ಲಿಂದ ಬೇಕಾದರೂ ನೀವು ಈ ಕೆಲಸನ ಮಾಡ್ಬೋದು. ಹಾಗೆ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಕ್ಯಾನ್ ಅಪ್ಲೈ ಅಂತ ಇದೆ. ಸೊ ಇಲ್ಲಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಜಸ್ಟ್ ಒಂದು ನಿಮ್ಮ ನೇಟಿವ್ ಲ್ಯಾಂಗ್ವೇಜ್ ಕರೆಕ್ಟಾಗಿ ಮಾತಾಡಲಿಕ್ಕೆ ಬಂದರೆ ಆಯಿತು. ಅದಾದಮೇಲೆ ಮತ್ತೆ ಲಾಸ್ಟಲ್ಲಿ ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಬೋತ್ ಕ್ಯಾನ್ ಅಪ್ಲೈ ಫಾರ್ ದ ಜಾಬ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಇದ್ದವರು ಮತ್ತು ಇಲ್ಲದೇ ಇರೋರು ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು ಅಂತೇಳಿ.
ಅದಾದಮೇಲೆ ಬೇಸಿಕ್ ರೆಮ್ಯುನರೇಷನ್ ಅಂತ ಕೊಟ್ಟಿದ್ದಾರೆ. ₹900 ಫಾರ್ ಎವ್ರಿ 60 ಮಿನಿಟ್ಸ್ ಆಫ್ ಎಫೆಕ್ಟಿವ್ ಡ್ಯೂರೇಷನ್ ಅಂತ ಕೊಟ್ಟಿದ್ದಾರೆ. ಗಂಟೆಗೆ 900 ರೂಪಾಯಿಯನ್ನು ಕೊಡ್ತಾರಂತೆ. ಅದಾದಮೇಲೆ ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ಜಾಬ್ ಡಿಸ್ಕ್ರಿಪ್ಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ಜಾಬ್ ಅಪ್ಲೈ ಮಾಡಿ ಆದಮೇಲೆ ಯಾವ ರೀತಿ ಒಂದು ಟಾಸ್ಕನ್ನು ಕೊಡ್ತಾರೆ ಅಂತ ಹೇಳಿದರೆ, ಆ ಸೆಟ್ ಆಫ್ ಟಾಪಿಕ್ಸ್ ವಿಲ್ ಬಿ ಗಿವನ್ ಟು ಯು ಆ್ಯಂಡ್ ದ ಟಾಸ್ಕ್ ವಿಲ್ ಬಿ ಟು ರೀಡ್. ಕೊಟ್ಟಿರುವಂಥ ಟಾಸ್ಕನ್ನು ಓದಲಿಕ್ಕೆ ಬರಬೇಕು, ಅರ್ಥ ಮಾಡ್ಕೊಳ್ಳಿಕ್ಕೆ ಬರಬೇಕು ಸರಿಯಾಗಿ. ಸೊ ಇದು ಅವರ ಟಾಸ್ಕ್ ಆಗಿರುತ್ತೆ. ಅದಾದಮೇಲೆ ನಾವಿಲ್ಲಿ ಕ್ಯಾಶುವಲ್ ಆಗಿ ಕೆಲವೊಂದು ಕನ್ವರ್ಸೇಷನನ್ನು ಜನಗಳೊಟ್ಟಿಗೆ ಮಾತಾಡುವಂಥದ್ದನ್ನು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕಾಗುತ್ತೆ. ಲಾಸ್ಟಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಯಾರಾದರೂ ಪೈಲಟ್ ಟಾಸ್ಕ್ ಕೂಡ ಇದೆ ಇದರಲ್ಲಿ, ಅದಕ್ಕೂ ಕೂಡ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಈಗ ಅಪ್ಲೈ ನಾವು ಅಂತ ಕೊಟ್ಟು ಅದಾದಮೇಲೆ ನೋಡೋಣ. ಡೌನ್ಲೋಡ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಬೋದು. ಈಗ ನೋಡಿ ಓಪನ್ ಆಗಿದೆ. ರೆಕಾರ್ಡಿಂಗ್ ಜಾಬ್ ಅಂತೇಳಿ ಓಪನ್ ಆಗಿದೆ. ಏನೇನೆಲ್ಲ ಕೊಟ್ಟಿದ್ದಾರೆ, ನಮ್ಮ ಫುಲ್ ಡೀಟೇಲ್ಸಲ್ಲಿ ನಾವು ಕೊಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಇರ್ಬೋದು, ಪ್ಲೇಸ್ ಆಫ್ ಬರ್ತ್ ಇರ್ಬೋದು, ಎಲ್ಲನೂ ಕೊಡಬೇಕಾಗುತ್ತೆ. ಹಾಗೆ ನಿಮ್ಮ ಮೊಬೈಲ್ ನಂಬರ್, ಅಡ್ರೆಸ್ಸು, ಸ್ಟಾರ್ಟಿಂಗ್ ನೋಡ್ಬೋದು. ಜಿಮೇಲ್ ಐ ಡಿ ಇದ್ದರೆ ಜಿಮೇಲ್ ಐ ಡಿಯನ್ನು ಕೇಳುತ್ತೆ. ಜಿಮೇಲ್ ಐ ಡಿಯನ್ನು ಹಾಕಬೇಕು ಮೊದಲು. ಅದಾದಮೇಲೆ ನಾವಿಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ಬರುತ್ತೆ ನೋಡಿ, ಪೇಜ್ ಓಪನ್ ಆಗುತ್ತೆ. ಬೇಸಿಕ್ ಡೀಟೇಲ್ಸ್ ಅಂತ ಬರುತ್ತೆ. ಬೇಸಿಕ್ ಡೀಟೇಲ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಫಸ್ಟ್ ನೇಮ್ ಅಂತ ಕೊಟ್ಟಿದ್ದಾರೆ. ನಿಮಗೆ 2 ಹೆಸರಿದ್ರೆ ಅಂದರೆ ಮುಂದೆ ಒಂದು ಹೆಸರು ಹಿಂದೆ ಒಂದು ಹೆಸರು ಆ ರೀತಿ ಇದ್ದರೆ ಅದನ್ನು ಕೊಡಬೇಕಾಗುತ್ತೆ. ಫಸ್ಟ್ ನೇಮ್ ಅಂತ ಏನು ಕೊಟ್ಟಿದ್ದಾರೆ ಅಲ್ಲಿ ನಿಮ್ಮ ಹೆಸರು, ಲಾಸ್ಟ್ ನೇಮಲ್ಲಿ ಲಾಸ್ಟ್ ನೇಮ್ ಅಥವಾ ಇನಿಷಿಯಲ್ ಕೊಟ್ಟಿದ್ದರೆ ಲಾಸ್ಟ್ ನೇಮಲ್ಲಿ ಹಾಕ್ಕೊಳ್ಬೋದು. ಅದಾದಮೇಲೆ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಇದೆ. ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಹೇಳಿದರೆ ನೀವು ಯಾವ ಪ್ಲೇಸಲ್ಲಿ ಕರೆಕ್ಟಾಗಿ ಇರ್ತೀರಾ ಆ ಪ್ಲೇಸ್ ನೇಮನ್ನು ನೀವು ಕೊಡಬೇಕಾಗುತ್ತೆ. ಆಮೇಲೆ ಪಿನ್ ಕೋಡ್ ಕೂಡ ಅಷ್ಟೇ. ಮತ್ತು ನೇಮ್ ಆಫ್ ಯುವರ್ ನೇಟಿವ್ ಪ್ಲೇಸ್ ಆರ್ ಡಿಸ್ಟ್ರಿಕ್ಟ್ ಅಂತ ಕೊಟ್ಟಿದ್ದಾರೆ. ಯಾವ ಪ್ಲೇಸಲ್ಲಿ ನೀವು ಇರ್ತೀರಾ ಅದೇ ಪ್ಲೇಸಿನ ಒಂದು ಅಡ್ರೆಸ್ಸನ್ನು ಕೊಡಿ. ಅದಾದಮೇಲೆ ಪಿನ್ ಕೋಡನ್ನು ಹಾಕಿ. ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಸ್ಟೇಡ್ ಇನ್ ಯುವರ್ ನೇಟಿವ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೀವು ಎಷ್ಟು ವರ್ಷದಿಂದ ನೇಟಿವ್ ಪ್ಲೇಸಲ್ಲಿದ್ದೀರಾ ಅದನ್ನು ನೀವು ಹಾಕಬೇಕಾಗುತ್ತೆ. ನೇಮ್ ಆಫ್ ಯುವರ್ ಕರೆಂಟ್ ಪ್ಲೇಸ್, ನೀವು ನೇಟಿವ್ ಪ್ಲೇಸಲ್ಲಿ ತುಂಬ ವರ್ಷದಿಂದ ಇದ್ದು ಆಮೇಲೆ ಕರೆಂಟ್ ಪ್ಲೇಸಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದರೆ ಅಥವಾ ಬೇರೆ ಕಡೆ ಇದ್ದರೆ ಅದನ್ನು ನೀವಿಲ್ಲಿ ಹಾಕ್ಬೋದು. ಅಡ್ರೆಸ್ ಎಲ್ಲ ಫಿಲ್ ಮಾಡಿ ಆದಮೇಲೆ ಲಾಸ್ಟಿಗೆ ಸಬ್ಮಿಟ್ ಕೊಡಬೇಕು. ಅದಕ್ಕೂ ಮುಂಚೆ CV ಲಿಂಕ್ ಅಂತ ಕೇಳುತ್ತೆ. ಒಂದು ಸ್ವಲ್ಪ ಸ್ಕ್ರೀನ್ ರೆಕಾರ್ಡಿಂಗ್ ಮಿಸ್ ಆಗಿದೆ. ಸೊ ರೆಸ್ಯೂಮ್ ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಗೂಗಲ್ಗೆ ಹೋಗಿ ಅಲ್ಲಿ ನಾವು ಸರ್ಚ್ ಕೊಡಬೇಕು ರೆಸ್ಯೂಮ್ ಅಂತೇಳಿ. ಸೊ ರೆಸ್ಯೂಮ್ ಅಂತ ಸರ್ಚ್ ಕೊಟ್ಟಾಗ ನಮಗೆ ಅಲ್ಲಿ ಒಂದಷ್ಟು ಫೈಲ್ಸ್ ಓಪನ್ ಆಗುತ್ತೆ. ಯಾರೆಲ್ಲ ಫಿಲ್ ಮಾಡಿರ್ತಾರೆ ಅವ್ರದ್ದು ಒಂದು ಪ್ರೊಫೈಲ್ ಎಲ್ಲ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಮಗೆ ಯಾವುದು ಈಸಿ ಅನಿಸುತ್ತೆ, ಯಾವುದು ನಮಗೆ ಸೂಟೇಬಲ್ ಅನಿಸುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಾವು ಮತ್ತೆ ಅವ್ರೇನು ಹೆಸರು ಹಾಕಿರ್ತಾರೆ, ಅವರ ಫೋಟೋ ಹಾಕಿರ್ತಾರೆ ಅದನ್ನು ನಾವು ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಹೆಸರು, ನಮ್ಮ ಒಂದು ಕ್ವಾಲಿಫಿಕೇಷನ್ ಇರ್ಬೋದು, ನಮ್ಮ ಡೇಟ್ ಆಫ್ ಬರ್ತ್ ಅಥವಾ ಹಾಬೀಸ್ ಇರ್ಬೋದು, ನಮ್ಮ ಒಂದು ಸ್ಕಿಲ್ಸ್ ಇರ್ಬೋದು, ಅದನ್ನೆಲ್ಲ ನಾವು ಮತ್ತೆ ಎಡಿಟ್ ಮಾಡಿ ಅಲ್ಲಿ ಫೋಟೋನ ಕೂಡ ಚೇಂಜ್ ಮಾಡಬೇಕಾಗುತ್ತೆ. ನಮ್ಮದೇ ಒಂದು ಫೋಟೋನ ರೀಪ್ಲೇಸ್ ಮಾಡಬೇಕಾಗುತ್ತೆ. ಇದೆಲ್ಲ ಮಾಡಿ ನಾವಲ್ಲಿ ಸೇವ್ ಅಂತ ಕೊಡಬೇಕು. ಅದಾದಮೇಲೆ ಅಲ್ಲಿ ಶೇರ್ ಅಂತ ಆಪ್ಷನ್ ಇರುತ್ತೆ. ಆ ಶೇರ್ ಅಂತ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡಿದರೆ ನಮಗೆ ವಾಟ್ಸಪ್ಪಲ್ಲಿ ಯಾರಿಗಾದರೂ ಸೆಂಡ್ ಮಾಡಿದರೆ ಅಲ್ಲಿ ನಮಗೆ ಲಿಂಕ್ ಸಿಗುತ್ತೆ. ಆ ಲಿಂಕನ್ನು ನಾವು ಕಾಪಿ ಮಾಡಿ ಅದಾದಮೇಲೆ ನಾವು ಇಲ್ಲಿ ಏನು ಅಪ್ಲೈ ಮಾಡಿರ್ತೀವಿ ಅಲ್ಲಿ ತಂದು ಪೇಸ್ಟ್ ಮಾಡಬೇಕು. ಆಗ ನಮಗೆ CV ಲಿಂಕ್ ಅಲ್ಲಿ ನಮಗೆ ಜನ್ರೇಟ್ ಆಗುತ್ತೆ. ಈ ರೀತಿ CV ಲಿಂಕನ್ನು ನೀವು ಸೆಂಡ್ ಮಾಡ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ. ಇಲ್ಲಿ ನಾನು ಒಬ್ಳದ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಲಿವಿಯಾ ವಿಲ್ಸನ್ ಅಂತೇಳಿ ಏನೋ ನೇಮ್ ಇದೆ ಅವಳದು.
ಸೊ ನಾವು ಅಲ್ಲಿ ನಮ್ಮ ನೇಮನ್ನು ಚೇಂಜ್ ಮಾಡಬೇಕು, ಅದಾದಮೇಲೆ ಫೋಟೋ ಚೇಂಜ್ ಮಾಡಬೇಕು, ಮತ್ತು ನಾವು ಏನು ಓದಿದ್ದೀವಿ ಕ್ವಾಲಿಫಿಕೇಷನ್ ಅದನ್ನೆಲ್ಲ 1 by 1 ಹಾಕಬೇಕಾಗುತ್ತೆ. ಯಾವುದು ಇಲ್ಲ ಅದು ಹಾಕೋದು ಬೇಡ. ಮತ್ತು ಕಂಪ್ಯೂಟರ್ ಸ್ಕಿಲ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಅದೆಲ್ಲ ಹಾಕಿ ಆದಮೇಲೆ ಕೆಳಗಡೆ ಸೇವ್ ಆಪ್ಷನ್ ಇದೆ, ಸೇವ್ ಅಂತ ಕೊಡ್ಬೋದು. ಇಲ್ಲ ಅಂದರೆ ಸೇವ್ ಅಂತ ಕೊಡಿ ನೀವು. ಅದಾದಮೇಲೆ ಶೇರ್ ಆಪ್ಷನ್ ಇದೆ, ಶೇರ್ ಅಂತ ಕೊಟ್ಟರೆ ನಮಗೆ ಲಿಂಕ್ ಸಿಗುತ್ತೆ. ಸೊ ದ್ಯಾಟ್ ನಾವು ಲಿಂಕಿಗೋಸ್ಕರ ಶೇರ್ ಮಾಡಿ ಅದಾದಮೇಲೆ ಲಿಂಕನ್ನು ಪೇಸ್ಟ್ ಮಾಡಿ ಅಪ್ಲೈ ಅಂತ ಎಲ್ಲಿ ಕೊಟ್ಟಿರ್ತೀರಾ ಅಲ್ಲಿ ಬಂದು ನೀವು CV ಲಿಂಕನ್ನು ಪೇಸ್ಟ್ ಮಾಡಬೇಕು. ಇಷ್ಟು ಕೊಟ್ಟು ಸಬ್ಮಿಟ್ ಕೊಟ್ಟರೆ ಆಯಿತು. ಅದಾದಮೇಲೆ ಒಂದು 2-3 ಡೇಸ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆಲ್ಲ ಹೆಲ್ಪ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.